ಈ ಬಳ್ಳಾರಿ ಬಡಿದಾಟಕ್ಕೆ ಕಾಂಗ್ರೆಸ್ ಕಾರ್ಯಕರ್ತನ ತಲೆ ಹೋದ್ರೆ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಒಂದೇ ದಿನಕ್ಕೆ ಪಾಪ SP ಪವನ್ ನೂಜು ತಲೆದಂಡ ಆಗಿದೆ. ಪಾಪ ಈಯಪ್ಪ ಜನವರಿ 1 ಬಂದು ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡ್ರೆ ಜನವರಿ 2 ಸಾಯಂಕಾಲದ ಹೊತ್ತಿಗೆ ಸಸ್ಪೆಂಡ್. ಹೆಂಗಿರ್ಬೇಡ ಆ ಜೀವಕ್ಕೆ. ಈ DIG ಸಾಹೇಬ್ರು ನೋಡಿದ್ರೆ ಪರಿಸ್ಥಿತಿ ನಿಭಾಯಿಸೋಕಾಗದ ಮೇಲೆ ಸೀಟಲ್ಲಿ ಕೂತ್ಕೊಂಡು ಕಾವು ಕೊಡ್ತೀರೇನ್ರಿ, ಎದ್ ಮನೆಗೆ ಹೋಗ್ರಿ ಅಂತ ಬಿಟ್ಟು ಸಸ್ಪೆಂಡ್ ಮಾಡಿ ಕಳ್ಸವ್ರೆ. ಇದೇ ಬೇಜಾರಲ್ಲಿ ಈ ತುಮಕೂರು ಹತ್ರ ಇರೋ ಶಿರಾ ತಾಲೂಕು ಹತ್ರ ಇರೋ ಬರ್ಗೂರ್ ಹತ್ರ ಯಾವ್ದೋ ಒಬ್ರು ಸ್ನೇಹಿತರ ಫಾರ್ಮ್ ಹೌಸ್ ಅಲ್ಲಿ ಏನೋ ಒಂದಷ್ಟು ಮಾತ್ರೆಗಳು ನುಂಗಿ ಜೀವ ಕಳ್ಕೊಳಕ್ ಹೋಗ್ಬಿಟ್ಟಿದೆ. ಆ ತರದ್ದು ಸುದ್ದಿ ಬರ್ತಾ ಇದೆ ಈಗ. ಪಾಪ ಅದೆಷ್ಟು ನೊಂದಿತ್ತು ಈ ಜೀವ. ಡ್ಯೂಟಿಗೆ ಬಂದು ಒಂದೇ ದಿನಕ್ಕೆ ಬಳ್ಳಾರಿನ ಹೆಂಗ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಹೇಳಿ. ಆದ್ರೆ ಈ ಲೋಕಲ್ ಪೊಲೀಸ್ನವರು ನೆಟ್ಟಕ್ಕೆ ಕೆಲಸ ಮಾಡಿದ್ರೆ ಅದ್ ಎಂತ ಸನ್ನಿವೇಶನಾದ್ರೂ ಕಂಟ್ರೋಲಿಗೆ ತಗೋಬಹುದು. ಇವರು ಅದನ್ನ ಮಾಡೋದ್ ಬಿಟ್ಟು ಇನ್ಯಾರೋ ಮೆಚ್ಚೋದಕ್ಕೆ ಅಧಿಕಾರದಲ್ಲಿರೋರನ್ನ ಓರೈಸೋದಕ್ಕೆ ಹೋಗಿ ಹಿಂಗ್ ಅಧ್ವಾನ ಮಾಡ್ಕೋತಾವೆ. ಪಾಪ ಮಾಡದೇ ಇರೋ ತಪ್ಪಿಗೆ ಮೇಲಾಧಿಕಾರಿ ಸಸ್ಪೆಂಡ್ ಆಗಿದ್ದಾರೆ. ಅದೇನೇ ಆಗಿದ್ರು ಕೂಡ ಜೀವ ಕಳ್ಕೊಳ್ಳೋ ಹಂತಕ್ಕೆ ಹೋಗ್ಬಾರ್ದಪ್ಪ. ಇಷ್ಟೆಲ್ಲ ಅವಾಂತರ ಆದ್ಮೇಲೆ MLA ನಾರಾ ಭರತ್ ರೆಡ್ಡಿ ಅವರು ಸಾರಿ ಕೇಳಿದ್ದಾರೆ. ಶಾಂತಿ ಕದರೋ ಕೆಲಸ ನನ್ನಿಂದ ಆಗಿದ್ರೆ, ಇದರಿಂದ ಯಾರಿಗಾದ್ರೂ ತೊಂದರೆ ಆಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿದ್ದಾರೆ. ಈ ಭರತ್ ರೆಡ್ಡಿ ಮೇಲೆ ನಮ್ಮ CM ಸಿದ್ದರಾಮಯ್ಯನವರು ಸಿಕ್ಕಾಪಟ್ಟೆ ಗರಂ ಆಗ್ಬಿಟ್ಟಿದಾರಂತೆ. ಎಲ್ಲಾ ಬಿಟ್ಟು ಆ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಬ್ಯಾನರ್ ಕಟ್ಟೋದಕ್ಕೆ ಯಾಕೆ ಹೋಗ್ಬೇಕಿತ್ತು, ಈ ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಇಷ್ಟೆಲ್ಲ ರಾದ್ದ ಅಂತ ಮಾಡ್ಕೋಬೇಕಿತ್ತ ಅಂತ ರೇಗಾಡೋದ್ರಂತೆ. ಭರತ್ ರೆಡ್ಡಿನೇ ಇದಕ್ಕೆಲ್ಲ ಮೂಲ ಕಾರಣ, ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ವಿಜಯೇಂದ್ರ ಅವರು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇದೆಲ್ಲದ್ರ ಮಧ್ಯೆ ರಾಜಶೇಖರ್ ರೆಡ್ಡಿಯನ್ನ ಬಲಿ ತಗೊಂಡ ಗುಂಡು ಯಾವ ಬಂದೂಕಿಂದ ಹಾರಿದ್ದು ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಿಲ್ಲ. ಪೊಲೀಸರು ನೋಡಿದ್ರೆ ಅದು ನಾವು ಹಾರಿಸಿದ ಗುಂಡಲ್ಲ ಅಂತಿದ್ದಾರೆ. ಜನಾರ್ದನ್ ರೆಡ್ಡಿ ಹತ್ರ ಗನ್ನೇ ಇಲ್ವಂತೆ. ಹಂಗಾದ್ರೆ ಇವ್ರ ಕಡೆಯವರು ಹಾರಿಸಿದ ಗುಂಡಿಗೆ ಇವ್ರ ಕಡೆಯವರೇ ಬಲಿ ಆದ್ರ ಅನ್ನೋದು ಡೌಟ್. ಇಷ್ಟೆಲ್ಲ ಆದ್ರೂ ಇಲ್ಲಿವರೆಗೆ ಬಳ್ಳಾರಿ ಪೊಲೀಸರು ಈ ಕೇಸಲ್ಲಿ ಸುಮಾರು 45 ಜನನ ಅರೆಸ್ಟ್ ಮಾಡೋರಂತೆ. 4 FIR ರಿಜಿಸ್ಟರ್ ಮಾಡ್ಕೊಂಡು ಡಿಟೇಲ್ ಆಗಿ ತನಿಖೆ ಮಾಡ್ತಾರಂತೆ. ಇದೆಲ್ಲದ್ರ ಮಧ್ಯೆ ಯಾವ ಕಾರ್ಯಕ್ರಮ ಮಾಡೋದಕ್ಕೆ ಇವರೆಲ್ಲ ಹಿಂಗ್ ಹಾರಾಡ್ಕೊಂಡು ತೋರಾಡ್ಕೊಂಡು ಒಡೆದಾಡ್ಕೊಂಡು ಇದು ಮಾಡಿದ್ರು. ಆ ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಮುಂದಕ್ಕೆ ಹೋಗಿದೆ. ಸದ್ಯಕ್ಕೆ ಬಳ್ಳಾರಿ ಸಹಜ ಸ್ಥಿತಿಗೆ ಬರ್ತಾ ಇದೆ. ಆದ್ರೆ ವಾತಾವರಣ ಮಾತ್ರ ಬೂದಿ ಮುಚ್ಚಿದ ಕೆಂಡ ತರ ಆಗ್ಬಿಟ್ಟಿದೆ.